ವನಮಾತೆ, ಸುಗ್ಗಿ ಕಾಲದಲ್ಲಿ ಹಿಗ್ಗೋ ಭೂಮಿ ತಾಯಿ ತರ ಮೈ ತುಂಬಿ ಮನದುಂಬಿ ಕಂಗೊಳಿಸಿದ್ಯಲ್ಲ ತಾಯಿ. ನಿನಗೆ ನಮೋ ನಮಃ, ನಮೋ ನಮಃ. ಅಪ್ಪ ಮಾಯ್ಕಾರ ಮಹದೇಶ್ವರ ಬಸ್ರಿ ಹೆಂಡ್ರನ್ನ ಹಟ್ಟಿಲಿ ಒಬ್ಳನ್ನೇ ಬಿಟ್ಟು ಏಟೊಂದು ದೂರ ಬ್ಯಾಟಿಗೆ ಹೋಗ್ಬೇಕಲ್ಲ ಅಂತ ಗಾಬರಿ ಪಟ್ಕೊಂಡಿದ್ದೆ. ಆದ್ರೆ ನಿನ್ನ ದಯೆಯಿಂದ ಈಟ್ ಹತ್ರದಲ್ಲೇ ಬ್ಯಾಟೆ ಸಿಕ್ಬಿಡ್ತಲ್ವಾ. ನನಗೆ ಕೋಟಿ ಕೋಟಿ ನಮನಗಳು. ಕಂದ ನೀಲೇಗೌಡ, ಬೇಕಾದಷ್ಟು ಕಣ್ಮುಂದೆ ಒದಗಿಸೋನು ನಾನೇ, ನನಗೆ ಬೇಕಾದ ಹಾಗೆ ಆಡಿಸುವವನೂ ನಾನೇ. ನಿನ್ನ ಇಚ್ಛೆಯಂತೆ ನಿನಗೇನೇನು ಬೇಕೋ ತೆಗೆದುಕೋ ಕಂದ. ಹೆಜ್ಜೆನು ಕಿರುಜೇನು ಗೆಡ್ಡೆ ಗೆಣಸ್ಗಳನ್ನೆಲ್ಲ ಬ್ಯಾಗ್ನ ಜೋಳಿಗೆ ತುಂಬಿಸ್ಕೊಂಡು ಬಿರ್ಬಿರ್ನೆ ಹಟ್ಟಿ ಸೇರ್ಕೊಂಡು ಬಿಡ್ಬೇಕು. ಸಂಕೆಣ್ಣೆ, ನಿನ್ ಬಾಣ್ತನನ ಯಾವುದೇ ಕೊರತೆ ಇಲ್ದಂಗೆ ನಾನ್ ಮಾಡ್ತೀನಿ. ಅದು ನನ್ನ ಜವಾಬ್ದಾರಿ. ಸಂಕೆಣ್ಣೆ, ನಿನಗೆ ಕಾಡು ಮಲ್ಲಿಗೆ ಅಂದ್ರೆ ಬೋ ಇಷ್ಟ ಅಲ್ವಾ? ಅದನ್ನು ತತ್ತೀನಿ. ಕಂದ ನೀಲೇಗೌಡ, ನಿನಗೆ ಮಾಯಿಯ ನಿದ್ದೆ ಆವರಿಸಲಿ. ಅಯ್ಯೋ ಶಿವನೇ, ಈ ನಿದ್ದೆ ನನ್ನ ಬಿಡಂಗಿಲ್ಲ ಕಾಣ್ತೈತೆ. ಈಟೊಂದು ಉರಿಯ ಬಿಸಿಲಿನಾಗೆ ಈ ಪಾಟಿ ನಿದ್ದೆ ಎಳಿತೈತೆ. ಅದಕ್ಕೆ ಹೇಳೋದು ವತಾರ ಗಡತ್ತಾಗಿ ತಿನ್ಬಾರ್ದು ಅಂತ. ಇರ್ಲಿ, ಇಲ್ಲೇ ಒಂಚೂರು ವಿಶ್ರಾಂತಿ ತಗೋತೀನಿ. जय देवा जय देवा जय देवा जय देवा जय देवा जय शिव मर्दंड. ಕಂದ ನೀಲೇಗೌಡ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಇದು ಮಹಾಕಾಲನ ನಿರ್ಣಯ. ನನ್ನ ಜಗನ್ನಾಟಕದಲ್ಲಿ ಆಗಬೇಕಾಗಿರುವ ಮಹಾನ್ ಕಾರ್ಯದ ಕಾಲ ಮುಗಿಯುವವರೆಗೂ ನಿನ್ನ ಈ ಕಾಲಹರಣ ಅಗತ್ಯ, ಅನಿವಾರ್ಯ. ನೀನು ವಿಶ್ರಾಂತಿ ಪಡೆ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ದ್ಯಾವ್ರು, ಆಚೆ ಯಾರೋ ಜಂಗಮರು ಬಂದವ್ರೆ. ದವಸ ಕೊಟ್ರೆ ಬೇಡ ಅಂತವ್ರೆ. ಯಾಕಂತೆ?
ಹೊಟ್ಟೆ ತುಂಬ ಹಸಿತಾ ಇದೆ, ಊಟ ಕೊಟ್ರೆ ಸಾಕು ಅಂತವ್ರೆ. ಅಯ್ಯೋ ಶಿವನೇ, ನೀ ಹೇಳ್ಬಾರ್ದಾಗಿತ್ತ ನಾವು ಕೀಳ್ ಜಾತಿಯವರು ಅಂತ. ಹೇಳ್ದಿದೆ ಅವರು, ಆದರೆ ನಮಗೆ ಜಾತಿಗಿಂತ ಪ್ರೀತಿ ಮುಖ್ಯ. ಇವತ್ತಿನ ದಾಸೋಹ ನಿಮ್ಮಟ್ಟಿಯಾಗೆ ಆಗಬೇಕು ಅಂತ ಶಿವನ್ ಪ್ರೇರಣೆ ಆಗದೆ ಅಂತವ್ರೆ. ಆದರೆ ಇವತ್ತು ಬೇರೆ ಮನೇಲಿ ಮಾಂಸದ ಅಡುಗೆ ಮಾಡ್ಬಿಟ್ಟಿವ್ನಿ. ಅಯ್ಯೋ ಶಿವನೇ, ಜಂಗಮರಿಗೆ ಮಾಂಸದ ಊಟ ಇಕ್ಕಕ್ಕಾಗದ? ಬೇಡ ಬೇಡ, ನಾನು ಹೇಳ್ತೀನಿ ನಡಿ. ಶರಣ ಬುದ್ಧಿ. ಶರಣು ಶರಣಾರ್ಥಿ. ತಾವೇನೋ ನಮ್ಮ ಮಟ್ಟಿಲಿ ಪ್ರಸಾದ ಕೇಳಿದ್ರಂತೆ. ಹೌದು ಕಣಪ್ಪ, ತುಂಬ ಹಸಿವಾಗ್ತಿದೆ. ಸಂಸ್ಬಿಡಿ ಬುದ್ಧಿ, ನೀವು ಶರಣರು. ನೀವು ಇಚ್ಛೆ ಪಟ್ರೆ ನಿಮ್ಮ ಪಾದಕ್ಕೊಂದು ಜೊತೆ ಪಾದರಕ್ಷೆ ಮಾಡ್ಕೊಡ್ಬಲ್ನೇ ಹೊರ್ತು ಪ್ರಸಾದ ಕೊಡೋ ಯೋಗ್ಯತೆ ನಮಗಿಲ್ಲ ಬುದ್ಧಿ, ನಮಗಿಲ್ಲ. ಹಸ್ದವ್ರಿಗೆ ಅನ್ನ ಹಾಕಕ್ಕೆ ಬೇಕಿರೋದು ಯೋಗ್ಯತೆ ಅಲ್ಲಪ್ಪ, ಒಳ್ಳೆ ಮನಸ್ಸು. ಒಳ್ಳೆ ಮನಸ್ಸಿದ್ಬಿಟ್ರೆ ಸಾಕ ಬುದ್ಧಿ, ಮಡಿಬೇಡವ್ರ. ನಾವು ಹೊಲಸು ತಿನ್ನೋ ಜನ, ಮಾಂಸಾಹಾರಿಗಳು ಬುದ್ಧಿ. ತಿನ್ನೋ ಆಹಾರ ಯಾವುದು ಹೊಲಸಲ್ಲ ಕಂದ. ಹುಲ್ಲು ತಿನ್ನೋ ನಂದಿ ಶಿವನ ವಾಹನ, ಮಾಂಸ ತಿನ್ನೋ ಸಿಂಹ ದೇವಿ ಪಾರ್ವತಿಯ ವಾಹನ. ಅವರಿಬ್ಬರಿಗೂ ಇಲ್ಲದ ಭೇದ ಭಾವ ನನಗೆ ನಿನಗೆ ಯಾಕಯ್ಯ? ಊಟ ತನ್ನಿಚ್ಛೆ, ನೋಟ ಪರರ ಇಚ್ಛೆ, ಆಹಾರ ಅವರವರ ಇಚ್ಛೆ, ಅವರವರ ಪದ್ಧತಿ. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ತಿನ್ನೋರೇ ಹೇಳಬೇಕೇ ಹೊರತು ನೋಡುವವರಿಗೆ ಹೇಳುವ ಹಕ್ಕಿಲ್ಲ. ದೊಡ್ಡ ಮಾತು ಬುದ್ಧಿ, ನೀವು ಹೇಳಿದ್ದು ದೊಡ್ಡ ಮಾತು. ಪ್ರತಿಯೊಂದು ಅನ್ನದ ಅಗುಳಿನ ಮೇಲೂ ತಿನ್ನೋರ ಹೆಸರನ್ನ ಬರೆದಿರ್ತಾನೆ ಆ ಶಿವ. ನಿಮ್ಮ ಹಟ್ಟಿ ಅನ್ನದ ಮೇಲೆ ನನ್ನ ಹೆಸರು ಬರೆದಿರ್ಬೇಕಾದ್ರೆ ಕೊಡೋಲ್ಲ ಅನ್ನಕ್ಕೆ ನೀವ್ಯಾರು ಕಂದ? ನಡೀರಿ, ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಹಾಕಿ. ಬೇಡಿ ಬುದ್ಧಿ, ಬೇಡಿ ಬುದ್ಧಿ. ನಿಮ್ಮಂಥ ಮಹಾನ್ ಭಾವರಿಗೆ ಮಾಂಸ ಬಡ್ಡಿ ತಿನ್ನಿಸಿ ನಾನು ಯಾವ ಕರ್ಮಕ್ಕೂ ಹೋಗ್ಲಿ. ಪ್ರತಿದಿನವೂ ಮಾಂಸ ತಂದು ಸಮರ್ಪಣೆ ಮಾಡುತ್ತಿದ್ದ ಬೇಡರ ಕಣ್ಣಪ್ಪನಿಗೆ ಆ ಶಿವನೇ ಒಲಿಲಿಲ್ವೇ ಹಳ್ಳಯ್ಯ? ಆ ಶಿವನಿಗೆ ಇಲ್ಲದ ಮೈಲಿಗೆ ನನಗೂ ನಿನಗೂ ಯಾಕಪ್ಪ? ಭಕ್ತಿ ಇರುವ ಜಾಗದಲ್ಲಿ ಭಗವಂತ ಇರ್ತಾನೆ. ಸಂಕೋಚ ಬಿಡಿ, ಸಂತೋಷದಿಂದ ನೀಡಿ. ಆ ಶಿವ ಖಂಡಿತ ನಿಮಗೆ ಒಳ್ಳೇದು ಮಾಡ್ತಾನೆ. ನಡಿಯವ್ವ, ನಡಿಯಪ್ಪ. ಬನ್ನಿ ಬುದ್ಧಿ, ಬನ್ನಿ. ಬನ್ನಿ ಬುದ್ಧಿ, ಬನ್ನಿ. ಕೂತ್ಕೊಳ್ಳಿ ಬುದ್ಧಿ, ಕೂತ್ಕೊಳ್ಳಿ. ಬಡಿಸು ತಾಯಿ. ಸ್ವಾಮಿ, ನಮಗೆ ಅಂತ ಮಾಂಸ ಮಾಡ್ಕೊಂಡಿದ್ದು ನೀವು. ಮಾಂಸ ಅಂತ
ಹೇಳಿದ್ಯಾರು ಹರಳಯ್ಯ? ನೀನು ಬಡಿಸು ತಾಯಿ. ಶಿವ ಶಿವ, ಏನು ಆಶ್ಚರ್ಯ ಬುದ್ಧಿ. ನಾವು ಮಾಂಸ ಬಡಿಸಿದ್ರೆ ಕಾಯಿಪಲ್ಯ ಆಗೋಯ್ತಲ್ಲ ನನ್ನಪ್ಪ. ಕಂದ ಹರಳಯ್ಯ, ನೀವು ಬಡಿಸೋ ತನಕ ಅದು ನಿಮ್ಮ ಆಹಾರ. ನನ್ನ ಎಲೆಗೆ ಬಂದಮೇಲೆ ಅದು ನನ್ನ ಆಹಾರ. ನಿಮಗೇನು ಬೇಕೋ ಅದನ್ನು ನೀವು ಮಾಡಿಕೊಂಡ್ರಿ, ನನಗೇನು ಬೇಕೋ ಅದನ್ನು ನಾನು ಮಾಡಿಕೊಂಡೆ. ನಿಮ್ಮಲ್ಲಿ ಭಕ್ತಿ ಇತ್ತು, ನನ್ನಲ್ಲಿ ಪ್ರೀತಿ ಇತ್ತು. ಭಕ್ತಿ ಮತ್ತು ಪ್ರೀತಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಅಪ್ಪ, ನನ್ನಪ್ಪ, ನಿಮ್ಮ ಪಾದ ನನ್ನ ತಲೆ ಮೇಲಿರ್ಲಪ್ಪ. ತಾವ್ಯಾರೋ ನಮಗೆ ಗೊತ್ತಿಲ್ಲ. ನಾವು ತಿಳಿದೇನೋ ತಪ್ಪು ಮಾಡಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಂಡು ದಯವಿಟ್ಟು ನಮಗೆ ಸಂಸ್ಬಿಡಿ ಬುದ್ಧಿ. ಕ್ಷಮೆ ಕೇಳುವಂತಹ ತಪ್ಪು ನೀನೇನು ಮಾಡಿಲ್ಲ ತಾಯಿ. ಹಸಿದು ಬಂದವನಿಗೆ ಊಟ ಹಾಕಿದ ಅನ್ನಪೂರ್ಣೇಶ್ವರಿ ನೀನು. ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಹಾಕಿದ ಹೊಲ ಕೆಡಲ್ಲ. ನಿಮ್ಮ ಒಳ್ಳೆತನ ನಿಮ್ಮನ್ನ ಕಾಪಾಡುತ್ತೆ. ಶಿವ ತೃಪ್ತನಾದ. ಹೊಟ್ಟೆ ತುಂಬ ಊಟ ಹಾಕಿದ್ರಿ, ಮನಸ್ಸು ತುಂಬ ಪ್ರೀತಿ ಕೊಟ್ರಿ. ದಣಿದು ಬಂದವನಿಗೆ ಇನ್ನೇನು ಬೇಕು ಹೇಳಿ? ಅಯ್ಯಯ್ಯೋ, ಏನು ಬುದ್ಧಿ ಹಿಂಗಂತೀರಿ? ಈ ಪಂಚಮನ ಮನೆಗೆ ತಮ್ಮ ಪಾದ ಬೆಳೆಸಿದ್ದೇ ನಮ್ಮ ಪುಣ್ಯ. ಹೊಸಿವತ್ತು ಮನಗಿದ್ದು ನಮ್ಮ ಮನೆನ ಅಚ್ಚುಕಟ್ಟು ಮಾಡಿಕೊಟ್ಟು ಹೋಗ್ತೀನಿ ಅಂದರೆ ನಾ ಬೇಡ ಅಂದನ ಬುದ್ಧಿ. ನಿಮ್ಮ ಉಪಚಾರದಿಂದ ಬಹಳ ಸಂತೋಷವಾಯಿತು ಹರಳಯ್ಯ. ಬಹಳ ಹೊತ್ತಾಗಿದೆ, ಹೋಗಿ ನೀವು ಊಟ ಮಾಡಿ. ಇರಲಿ ಬುದ್ಧಿ, ದ್ಯಾವ್ರು ಬಂದಂಗೆ ನಮ್ಮ ಮನೆಗೆ ಬಂದಿದ್ದೀರಿ. ಹೊಸಿವತ್ತು ಸುಧಾರಿಸ್ಕೊಳ್ಳಿ. ನಿಮ್ಮ ಸೇವೆ ಮಾಡೋಕ್ಕಿಂತ ಬೇರೆ ಪುಣ್ಯ ಏನಿದೆ ಬುದ್ಧಿ? ಇದಕ್ಕೆ ಹರಳಯ್ಯ ಹೇಳೋದು, ಪ್ರೀತಿಗಿಂತ ಶ್ರೇಷ್ಠವಾದ ಜಾತಿ ಇಲ್ಲ, ನೀತಿಗಿಂತ ಶ್ರೇಷ್ಠವಾದ ಮಾತಿಲ್ಲ. ನಿಮ್ಮಿಬ್ಬರ ಜೋಡಿ ಒಂದೇ ಕಾಳಿನಲ್ಲಿ ಅಂಟಿಕೊಂಡಿರೋ ಎರಡು ಬೇಳೆಯ ಹಾಗಿದೆ. ಇದೆಲ್ಲ ನಿಮ್ಮಂಥವ್ರ ಆಶೀರ್ವಾದ ಬುದ್ಧಿ. ಇದೇ ನಮ್ಮಪ್ಪ ಪಾದವಾದ ಪಾದವೆಲ್ಲ ಈಟೊಂದು ಒಪ್ಪಳೆ ಬಂದದಲ್ಲ. ಹರಳಯ್ಯ, ಹೊಟ್ಟೆಪಾಡಿಗಾಗಿ ಕಲ್ಲು ಮುಳ್ಳು
ಬಿಸಿಲು ಬೆಂಕಿ ಅನ್ನದೆ ಊರೂರು ತಿರುಗಬೇಕಲ್ಲ, ಅದರ ಪರಿಣಾಮ ಇದು. ಶಿವ, ನಿಮ್ಮಂಥ ಯೋಗಿಗಳಿಗೆ ಹಿಂಗಾದ ಮೇಲೆ ನಮ್ಮಂಥ ಪಾಮರಗತಿ ಏನು ಬುದ್ಧಿ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಯೋಗಿಯಾದ್ರೇನು ಜೋಗಿಯಾದ್ರೇನು ಕಷ್ಟ ಸುಖ ಅನುಭವಿಸಲೇಬೇಕಲ್ಲ. ದಿಟ ಬುದ್ಧಿ. ಮರ ಅಂದಮೇಕೆ ಕುಟ್ಟೆ ಬೀಳ್ತದೆ, ಮನಸ್ಸು ಅಂದಮೇಕೆ ಕಷ್ಟ ಬರ್ತದೆ. ನೀವು ದೊಡ್ಡ ಮನಸ್ಸು ಮಾಡಿ ಒಪ್ಪಿಗೆ ಕೊಟ್ರೆ ನಿಮ್ಮ ಪಾದಕ್ಕೊಂದು ಜೊತೆ ಚಮ್ಮಾಳಿಗೆ ಮಾಡಿಕೊಡ್ತೀನಿ ಬುದ್ಧಿ. ಬೇಡ ಹರಳಯ್ಯ, ನನ್ನ ಪಾದಗಳಿಗೆ ಯಾವ ಪಾದರಕ್ಷೆಗಳೂ ಒಗ್ಗಲ್ಲ. ಅದಕ್ಕೆ ನಾನು ಪಾದರಕ್ಷೆಗಳೇ ಹಾಕಲ್ಲ. ಅಯ್ಯೋ ಶಿವನೇ, ನಮ್ಮ ನಾಡನ್ ದೊರೆ ಶ್ರಾವಣ ಮಹಾರಾಜರ ಪಾದಕ್ಕೆ ಯಾವ ಚಮ್ಮಾಳಿಗೇನೂ ಆಗೋದಿಲ್ವಂತೆ. ಪಾದರಕ್ಷೆ ಮಾಡ್ಕೊಡೋರೆಲ್ಲ ಪ್ರಾಣನೇ ಕಳ್ಕೊಂಡವ್ರಂತೆ. ಈಗ ಹೊಸ ದಿನದಲ್ಲಿ ಡಂಗೂರ ಸಾರಿಸಿದ್ರು, ಚಮ್ಮಾಳಿಗೆ ಮಾಡ್ಕೊಡೋರು ಬನ್ನಿ ಅಂತ. ನಾನು ಹೋಗ್ಮಾ ಅಂತ ಹೊಂಟಿದ್ದೆ. ಇವಳು ಬೇಡ, ದೊಡ್ಡವ್ರ ಸಾವಾಸ ಬೆಂಕಿ ಜೊತೆ ಸರಸ, ಬಡವ ನಿಮ್ಮ ಮುಡುಗ್ದಂಗಿರು ಅಂದ್ಬಿಟ್ಲು. ಅದಕ್ಕೆ ಉಳ್ಕೊಂಬಿಟ್ಟೆ. ಕಲ್ಯಾಣಿ ಸರಿಯಾಗಿಯೇ ಹೇಳಿದ್ದಾಳೆ. ಮಹಾರಾಜರ ಸಹವಾಸ ಮಾತ್ರವಲ್ಲ, ಜಂಗಮರ ಸಹವಾಸವೂ ಕೂಡ ಬೆಂಕಿಯ ಜೊತೆ ಸರಸ ಆಡುವ ಹಾಗೆ. ನಿಮ್ಮ ಪಾಡಿಗೆ ನೀವು ಆನಂದವಾಗಿದ್ದೀರಿ. ನನ್ನ ಪಾದಗಳಿಗೆ ಚಮ್ಮಾಳಿಗೆ ಮಾಡಿಸ್ಕೊಡ್ತೀನಿ ಅಂತ ಯಾಕಪ್ಪ ತೊಂದರೆಗೆ ಸಿಕ್ಕಾಕೊಳ್ತೀರಾ? ಯಾಕಂಗೆ ಹೇಳ್ತೀರಿ ಬುದ್ಧಿ? ತಮ್ಮಂತ ಅವ್ರ ಆಶೀರ್ವಾದದಿಂದ ನಾವು ಕಸುಬು ಕಲ್ತೀವಿ. ಎಂತೆಂಥ ಪಾದಗಳಿಗೆ ಪಾದರಕ್ಷೆ ಮಾಡ್ರ ಕೈ ಇದು. ನೀವು ಹಸಿ ಹೂ ಅನ್ನಿ, ನಿಮ್ಮ ಪಾದಕ್ಕೆ ಒಗ್ಗು ಹಂಗೆ ಒಂದು ಒಳ್ಳೆ ಚರ್ಮ ತಂದು ನಾಜೋಕಾಗಿ ಒಂದು ಚಮ್ಮಾಳಿಗೆ ಮಾಡಿಕೊಡ್ತೀನಿ ಬುದ್ಧಿ. ಹರಳಯ್ಯ, ನೀನು ಕಸುಬುದಾರ ಅಂತ ನನಗೆ ಗೊತ್ತು. ಆದರೆ ನನಗೆ ಬೇಕಾಗಿರೋ ಚಮ್ಮಾಳಿಗೆ ಮಾಡೋಕೆ ನಿನ್ನ ಕೈಯಲ್ಲಿ ಆಗಲ್ಲ ಕಣಪ್ಪ. ಯಾಕೆ ಬುದ್ಧಿ ಹಂಗಂದಿರಿ? ಕಾಯಕ್ಕಿಂತ ಕಾಯ್ಕ ನಂಬಿರೋನು ನಾನು. ನೀವು ನನಗೊಂದೇ ಒಂದು ಅವಕಾಶ ಕೊಡಿ ಬುದ್ಧಿ. ಆಗದೆ ಇರೋ ಕೆಲಸಕ್ಕೆ ಅಪ್ಪಣೆ ಕೇಳಬಾರ್ದು ಹರಳಯ್ಯ. ಹಸಿದು ಬಂದವನಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ದೀರಿ. ನಿಮ್ಮ ಮನಸ್ಸು ನೋಯಿಸೋಕ್ಕೆ ನನಗೆ ಇಷ್ಟ ಇಲ್ಲ. ನಾನಿನ್ನು ಹೊರಡ್ತೀನಿ. ಅಯ್ಯಯ್ಯೋ, ತಪ್ಪಾಯ್ತು ಬುದ್ಧಿ, ಕೋಪ ಮಾಡ್ಕೋಬೇಡಿ. ನಮ್ಮಿಂದೆ ಗೊತ್ತಿಲ್ಲದೆ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕೊಳ್ಳಿ ಬುದ್ಧಿ. ಉಂಡ ಮನೆಯ ಜಂತಿ ಎಣಿಸೋ ಜಂಗಮ ಅಲ್ಲ ಹರಳಯ್ಯ ನಾನು. ನನಗೆ ನಿನ್ನ ಮೇಲೆ ಕೋಪ ಏನಿಲ್ಲ. ನಿನ್ನ ಆಸೆಗೆ ಸ್ಪಂದಿಸಲು ಆಗ್ತಾ ಇಲ್ವಲ್ಲ ಅನ್ನೋ ಬೇಸರ ಅಷ್ಟೇ. ನನ್ನ ಪಾದದ ಗುಣ ನಿನ್ನ ಅನ್ನದ ಋಣನ ಹಾಳು ಮಾಡಬಾರ್ದು. ಕೇಳಿದ ಚಮ್ಮಾಳಿಗೆ ಮಾಡಿಕೊಡಲು ಆಗದೆ ನೀನು ಪರಿತಪಿಸುವಂತಾಗಬಾರದು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನಗೆ ಒಳ್ಳೆಯದಾಗಲಿ. ಅನ್ನ ಹಾಕಿದ ಈ ಮನೆ ಹಾಲು ಸಾಗರವಾಗಲಿ ಅನ್ನೋದೇ ನನ್ನ ಹಾರೈಕೆ. ಬುದ್ಧಿ, ನಿಮ್ಮ ತಾವ ಏನೋ ಕೇಳೋಣ ಅಂತ ಇವನಿ, ಕೇಳ್ಬೋದಾ ಬುದ್ಧಿ? ಕೇಳು ಕನ್ನಯ್ಯ. ಕೇಳುವುದು ಹೇಳುವುದು ಗುರು ಶಿಷ್ಯ ಪರಂಪರೆಯ ಜೀವಾಳ. ಗೊತ್ತಿಲ್ಲದ್ದನ್ನು
ಕೇಳಿ ತಿಳಿದುಕೊಳ್ಳಬೇಕು. ಎತ್ತಲಿಂದಲೋ ಬಂದ್ರಿ, ಈ ಸೀಗೆ ಗುತ್ತಿ ಸೇರ್ಕಂಡ್ರಿ. ಕತ್ತಿ ತೋರಿಸಿ ಆಚೆಗೆ ಹೋಗು ಅಂದ್ರೂ ಹೋಗದೆ ಈ ಕತ್ತಲೆ ತುಂಬಿರೋ ಜನರ ಮನಸ್ಸಿಗೆ ಬುದ್ಧಿ ಮಾತಿನ ಬೆಳಕು ತುಂಬಿದ್ರಿ. ನನ್ನನ್ನು ನಿಮ್ಮ ಶಿಶುಮಗನಾಗಿ ಮಾಡ್ಕೊಂಡು ನಿಮ್ಮ ಹಿಂಬಾಲಕನನ್ನ ಮಾಡ್ಕೊಂಡ್ರಿ. ಆದರೂ ನೀವ್ಯಾರು, ಎಲ್ಲಿಂದ ಬಂದ್ರಿ, ನಿಮ್ಮ ಮುಂದಿನ ನಡೆ ಏನು, ನನ್ನ ಕಾರ್ಯ ಏನು ಒಂದು ನನಗೆ ಗೊತ್ತಾಗ್ಲಿಲ್ವ ನನ್ನಪ್ಪ? ಅದನ್ನ ಹೇಳಿ ಬುದ್ಧಿ. ಭಲೆ ಕನ್ನಯ್ಯ ಭಲೆ. ಶಿಷ್ಯನಾದವನು ಮೊದಲು ಗುರುವಿನ ಗುಟ್ಟು ತಿಳಿದುಕೊಳ್ಳಬೇಕು, ಮುಟ್ಟುವ ಗುರಿ ತಿಳಿದಿರಬೇಕು. ಅದಕ್ಕೆ ತಕ್ಕನಾದ ಪ್ರಶ್ನೆಯನ್ನೇ ಕೇಳಿದ್ದೀಯ. ನನ್ನ ಹಿಂಬಾಲಕನಾದ ನಿನಗೆ ನನ್ನ ಪೂರ್ವ ಫಲದಿಂದ ಹಿಡಿದು ನನ್ನ ಮುಂದಿನ ಗುರಿಯ ಬಗ್ಗೆ ತಿಳಿದಿರಬೇಕು. ಅಂತಹ ಗುರು ಶಿಷ್ಯ ಪರಂಪರೆಯಲ್ಲಿ ನಾನು ನೀನು ಒಂದಾಗಿದ್ದೇವೆ ಕನ್ನಯ್ಯ. ಜಗತ್ತಿನ ಯಾವುದೇ ವ್ಯಕ್ತಿಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ದಾರೆ ದೊಡ್ಡವರು. ವ್ಯಕ್ತಿಯ ಜನ್ಮ ಸಾರ್ಥಕತೆಗೆ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಅಗತ್ಯ. ತಂದೆ ತಾಯಿ ಭೌತಿಕ ಜನ್ಮ ನೀಡಿದರೆ ನಿಜವಾದ ಬಾಳಿನ ಜನ್ಮದಾತ ಗುರು. ಅಂತಹ ಗುರುವಿನ ಜೊತೆ ನಡೆಯುವಾಗ ಕಲ್ಲು ಮುಳ್ಳು, ಕಷ್ಟ ನಷ್ಟ ಸಹಜ ಕನ್ನಯ್ಯ. ಅದನ್ನೆಲ್ಲ ಸಹಿಸಿ ನಡೆಯಬೇಕಾದದ್ದು ಶಿಷ್ಯನ ಧರ್ಮ ಕನ್ನಯ್ಯ. ಆಗಲೇ ಆತನಿಗೆ ಮುಕ್ತಿ ಸಿಗುವಂಥದ್ದು. ಇಂತಹ ಗುರು ಶಿಷ್ಯ ಪರಂಪರೆಯ ಶಿಷ್ಯನಾದ ನಿನಗೆ ನಿನ್ನ ಗುರುವಿನ ಇತಿಹಾಸದ ಕಿರು ಪರಿಚಯ ಮಾಡಿಸುತ್ತೇನೆ ಕೇಳು. ಯುಗ ಯುಗಾಂತರಗಳು ಕಳೆದ ಮೇಲೆ, ತ್ರೇತಾಯುಗ ದ್ವಾಪರ ಯುಗ ಮಾಸಿದ ಮೇಲೆ ಈ ಜಗತ್ತಿನಲ್ಲಿ ಹುಟ್ಟಿಕೊಂಡಿರುವುದು ಕಲಿಯುಗ. ಈ ಯುಗದಲ್ಲಿ ಸರ್ವವನ್ನು ಕಲಿಯುವ ಹಂಬಲ ಅನವಶ್ಯಕ. ಅನಿವಾರ್ಯತೆಗಳನ್ನು ಮೀರಿದ ಧರ್ಮನಿಷ್ಠೆ, ನ್ಯಾಯ ನೀತಿಗಳನ್ನು ಮೀರಿದ ಕಲಿಕೆಗಳಿಗೆ ಮುಂದಾಗುವ ಮನುಷ್ಯನ ಗುಣ. ಕಲಿಯ ಪ್ರಭಾವದಿಂದ ತನ್ನ ಅವನತಿಗೆ ತಾನೇ ಕಾರಣನಾಗಿರುವ ಮಾನವ. ಅವನ ಬದುಕಿಗೆ ಜ್ಞಾನದ ದೀಪ ಹಚ್ಚಿ ಅವನನ್ನು ಸರಿದಾರಿಗೆ ತರುವುದೇ ನನ್ನ ಉದ್ದೇಶ ಕನ್ನಯ್ಯ. ನಾನು ಹುಟ್ಟಿದ್ದು ಉತ್ತರ ದೇಶ. ತಂದೆ ಕಲ್ಯಾಣದೇವ, ತಾಯಿ ಉತ್ತರಾಜಮ್ಮ. ಶರಣ ದಂಪತಿಗಳಿಗೆ ಏಕಪುತ್ರನಾಗಿ ಜನಿಸಿ ಮರಿದೇವ ಎಂಬ ಹೆಸರಿನಿಂದ ಈ ಧರೆಗೆ ಬಂದೆ ಕಂದ. ವ್ಯಾಘ್ರಾನಂದ ಗುರುಗಳಿಂದ ಪ್ರಥಮ ವಿದ್ಯೆ ಕಲಿತು ಭಾವಲೀಲೆಗಳ ಹಾಡಿ ಬಾಲತನವನ್ನು ಕಳೆದು 7 ವರ್ಷ 7 ತಿಂಗಳು 7 ದಿನಕ್ಕೆ ಹೆತ್ತವರ ಮಡಿಲು ತೊರೆದು ಸುತ್ತಲ ನಾಡಿನ ಸಂಚಾರಕ್ಕೆ ನಾನು ಹೊರಟವನು. ಕಲಿಯ ಮನಸ್ಸಿನಲ್ಲಿ ಹೊತ್ತ ಅಟ್ಟಹಾಸದಿಂದ ಧರ್ಮನಿಷ್ಠೆ, ತ್ಯಾಗನಿಷ್ಠೆ, ನ್ಯಾಯ ನೀತಿಗಳನ್ನು ಮೆಟ್ಟಿ ನಿಂತು ಶಿಷ್ಟರನ್ನು ಹಿಂಸಿಸುತ್ತಾ ದುಷ್ಟತನದಿಂದ ಮೆರೆಯುತ್ತಿರುವ ದುಷ್ಟ ಶ್ರವಣನನ್ನು ಮೆಟ್ಟಿ ನಿಲ್ಲಬೇಕೆಂಬುದೇ ನನ್ನ ಸಂಕಲ್ಪ. ಲೋಕವ್ಯಾಪ್ತಿ ಹರಡಿರುವ ದುಷ್ಟ ಕಲಿಯ ಪರಮಾವಧಿಯ ಕಟ್ಟಿಹಾಕಲು ಕೈಗೊಂಡ ಈ ಲೋಕಯಾತ್ರೆಯಲ್ಲಿ ಕಲ್ಯಾಣ ಪಟ್ಟವನ್ನು ತೊರೆದು ಅಲ್ಲಿಂದ ಬಾಳಲೆ ಸೀಮೆಗೆ ಬಂದೆ. ಅಲ್ಲಿ ಬಾಲಲೀಲೆಗಳನ್ನು ಮೆರೆದೆ ಕಂದ. ಅಲ್ಲಿಂದ ಕಳೆದು ಭೀಮನ ಕೊಲ್ಲಿಯ ಹೊಡಲು ಮೂಡಿ ಒಕ್ಕಲುತನದ ಮಹಿಮೆಯನ್ನು ಸಾರಿ ಎಲ್ಲರನ್ನೂ ನನ್ನ ಒಕ್ಕಲು ಮಾಡಿಕೊಂಡೆ ಕಂದ. ಸುತ್ತೂರು ಮಠಕ್ಕೆ ಹೋಗಿ ಸಾಧು ಸಂತರ ಸೇವೆಯನ್ನು ಮಾಡಿ ಸದ್ಗುರುಗಳ ಸತ್ಸಂಗ ಮಾಡಿ ಸದ್ಗುಣ ಸಂಪನ್ನನಾದೆ. ಅಲ್ಲಿಂದ ಮುಂದೆ ಕುಂತೂರು ಮಠ ಸೇರಿದೆ. ಅಲ್ಲಿ ಪ್ರಭುಲಿಂಗ ಸ್ವಾಮಿಗಳ ಪ್ರಿಯ ಶಿಷ್ಯನಾಗಿ ಗುರುವಿನ ಕೃಪಕಟಾಕ್ಷಕ್ಕೆ ಒಳಗಾಗಿ ಉಕ್ಕಿನ ಬಸವನನ್ನು ಗೆದ್ದು ಕಿರಾತಕ ಕೊಡವೆಗೌಡನಿಗೆ ಸರಿದಾರಿ ತೋರಿ ಓಜಯ್ಯನಿಗೆ ನಿಜ ಗುಣವ ಬೋಧಿಸಿ ಹಾದಿ ತಪ್ಪಿದ ಬಸ್ತಿ ಮಲ್ಲಮ್ಮನನ್ನ ಶರಣೆ ಸಾಧ್ವಿಯನ್ನಾಗಿ ಮಾಡಿದೆ.
ಅಲ್ಲಿಂದ ಮುಂದೆ ಕಲಿರು ತೋಪರ್ಯ ಹಾಡಿ ಮಡಿಗುಂಡ ಮರಳಿ ಗುಡ್ಡವನ್ನು ಕಡಿದು ಸಿಂಗಲನೂರು ಕಟ್ಟೆ ಬಸವೇಶ್ವರನಿಗೆ ಮೊದಲ ಪೂಜೆ ಅನುಗ್ರಹಿಸಿ ಈ ನಿಮ್ಮ ಬೇಡಗಂಪಣ್ಣ ಸೀಮೆಯನ್ನು ಪ್ರವೇಶಿಸಿದೆ. ಇಲ್ಲಿನ ಭಕ್ತರ ಸಮೂಹ ಪಡೆದು ನನ್ನ ಹಿಂಬಾಲಕರನ್ನು ಪಡೆಯಲು ನಿರ್ಧರಿಸಿದೆ. ಒಂದು ಕಡೆ ಸತ್ಯವಂತ ಶರಣೆ ಸಂಕಮ್ಮನನ್ನು ನಿಲ್ಲಿಸಿದೆ, ಇನ್ನೊಂದು ಕಡೆ ನೀನು ನಿಂತೆ ಕನ್ನಯ್ಯ. ಸತ್ಯ ಸಾಧ್ವಿ ಹೆಣ್ಣನ್ನ ದುಷ್ಟ ಮಾಂತ್ರಿಕ ಶಕ್ತಿಯನ್ನು ಕಲಿತ ದುಷ್ಟನ ಕೈ ಹಿಡಿಸಿ ಅವಳಿಂದ ಅವನ ಮನ ಪರಿವರ್ತನೆ ಮಾಡಿಸಿದೆ. ಆಕೆ ಪಟ್ಟ ಕಷ್ಟಗಳ ಮೂಲಕ ಈ ಜಗತ್ತಿಗೆ ಹೆಣ್ಣಿನ ತ್ಯಾಗ ಮೌಲ್ಯಗಳನ್ನು ಪರಿಚಯಿಸಿದೆ. ಮಗಳಾಗಿ, ಹೆಂಡತಿಯಾಗಿ, ಸೊಸೆಯಾಗಿ ಒಂದು ಹೆಣ್ಣು ಹೇಗೆ ತನ್ನ ಪಾಲನೆಯಿಂದ ಸತ್ಯ ಮಹಾಶರಣೆಯಾಗುತ್ತಾಳೆಂದು ಜಗತ್ತಿಗೆ ಪರಿಚಯಿಸಿದೆ. ಹುಟ್ಟು ಬಂಜೆಯ ಕಷ್ಟ ಈ ಜಗತ್ತಿನಲ್ಲಿ ಹೇಗಿದೆ ಎಂಬುದನ್ನು ತೋರಿಸಿ ಅವರ ಕಷ್ಟಗಳಿಗೆ ಜಗತ್ತು ಅವರನ್ನು ಆಡಿಕೊಳ್ಳಬಾರದೆಂಬ ನೀತಿಯನ್ನು ಹೇಳಿದೆ. ಭಕ್ತರ ನಿಷ್ಠೆ ಇದ್ದರೆ ಕೊರಡು ಕೊನರುವುದು, ಬಂಜೆತನವ ತೊರೆದು ಬೆಳಕು ಹರಿಯುವುದು ಎಂದು ನಿರೂಪಿಸಿದೆ. ಈಗ ಆಕೆಗೆ ನಾ ಕೊಟ್ಟ ಮಕ್ಕಳಿಂದ ನವಮಾಸ ತುಂಬಿದೆ. ಹೊಟ್ಟೆಯೊಳಗೆ ಹೊತ್ತ ಆ ಮಕ್ಕಳು ಭೂಮಿಗೆ ಬರುವ ಕಾಲ ಹತ್ತಿರವಾಗಿದೆ. ಈ ಜಗತ್ತಿಗೆ ಆ ಸಂಕವ್ವನ ಕೀರ್ತಿ ಪಸರಿಸುವ ಕಾಲ ಸಮೀಪಿಸುತ್ತಿದೆ. ಅದು ಹೇಗೆ ತಂದೆ? ಕನ್ನಯ್ಯ, ನಾನು ಆ ಹೆಣ್ಣು ಮಗಳಿಗೆ ಸಂತಾನ ಫಲ ಕೊಡುವಾಗ ಅವಳು ಕಟ್ಟಿಕೊಂಡ ಹರಕೆ ಅಂತಹ ಮಹತ್ವದಿಂದ ಕೂಡಿದೆ. ಅಂಥದ್ದೇನು ಮಹತ್ವದ ಹರಕೆ ಸ್ವಾಮಿ? ತನ್ನ ಬಂಜೆ ಎಂಬ ಪಟ್ಟ ಕಳೆದರೆ ಸಾಕು, ಹುಟ್ಟಿದ ಮಕ್ಕಳನ್ನು ನನಗೆ ದಾನ ಕೊಡುವುದಾಗಿ ಹರಕೆ ಹೊತ್ತಿದ್ದಾಳೆ. ಶಿವ, ಎಂಥ ಹರಕೆ ತಂದೆ! ನಿಜಕ್ಕೂ ಇದು ಅದ್ಭುತ ತಂದೆ, ಅದ್ಭುತ. ಹೌದು ಕನ್ನಯ್ಯ, ಈಗ ಆ ಮಕ್ಕಳ ಸುರಳಿತ ಹೆರಿಗೆಗಾಗಿ ಸಿದ್ಧತೆ ಮಾಡಬೇಕಾಗಿದೆ. ಆ ಮಕ್ಕಳು ಹುಟ್ಟಿದ ಮೇಲೆ ಅವರನ್ನು ನನ್ನ ಶಿಶುಮಕ್ಕಳಾಗಿ ತರಬೇಕಾಗಿದೆ. ಅದಕ್ಕೆ ಮೊದಲು ನಾವು ನೆನೆದಿರುವ ಈ 77 ಮಲೆಗಳ ನಡುಮಲೆಯಲ್ಲಿ ಗುಡಿಯೊಂದು ಆಗಬೇಕು. ಶ್ರವಣನ ಸಂಹಾರ ಮಾಡಿ ಆ ಗುಡಿಯಲ್ಲಿ ನಿಮ್ಮೆಲ್ಲರ ಶಿಶುಮಕ್ಕಳ ಜೊತೆಗೂಡಿ ಲೋಕ ಕಲ್ಯಾಣದ ಕಾರ್ಯದಲ್ಲಿ ತೊಡಗಬೇಕಾಗಿದೆ. ಆಹಾ ಆಹಾ ಆಹಾ, ಎಂಥ ದಿವ್ಯವಾದ ಚರಿತ್ರೆ ತಂದೆ! ಎಂಥ ಗುರಿ ನಿಮ್ಮದು! ನೀವು ಸಾಕ್ಷಾತ್ ಭಗವಂತನ ಪ್ರತಿರೂಪ. ನಾನು ನಿಮ್ಮ ಶಿಶುಮಗನಾಗಿ ನನ್ನ ಜೀವನ ಪಾವನ ಆಯಿತು. ನಾನು ಧನ್ಯನಾದೆ. ನಿಜ ಕನ್ನಯ್ಯ, ಇಷ್ಟ ಭಕ್ತನು ಶಿಷ್ಟ ಭಕ್ತನಾಗಬೇಕಾದರೆ ಪೂರ್ವ ಜನ್ಮದ ಫಲವಿರಬೇಕಂತೆ. ನಿನಗೂ ಆ ಯೋಗವಿದೆ. ನೀನು ಸಾಮಾನ್ಯದವನಲ್ಲ ಕನ್ನಯ್ಯ. ಈ ಬೇಡಗಂಪಣ್ಣ ರಾಜ್ಯ ನಿನಗೆ ತಾತ್ಕಾಲಿಕವಷ್ಟೇ. ನೀನು ನನ್ನ ಲೋಕ ಕಲ್ಯಾಣಕ್ಕೆ ಜೊತೆಯಾಗಬೇಕೆಂದೇ ಹುಟ್ಟಿದವನು. ಆ ಶಿವನ 3ನೇ ಕಣ್ಣಿನ ಅಪರಾವತಾರ ನೀನು. ನನ್ನ ಕಾಡಿದ ಕಣ್ಣು ನೀನು. ನನ್ನ ಪ್ರಿಯ ಶಿಷ್ಯ ನೀನು ಕನ್ನಯ್ಯ. ಮಹಾನುಭಾವ, ಎಲ್ಲವೂ ನಿನ್ನ ಲೀಲೆ, ಎಲ್ಲವೂ ನೀನೇ, ಎಲ್ಲವೂ ನಿನ್ನಿಂದಲೇ. ನಿನ್ನ ಆಣತಿಯಂತೆ ನಡೆಯುವುದೇ ನನ್ನ ಭಾಗ್ಯ ನನ್ನಪ್ಪ. ನಾನಿನ್ನು ಹೊರಡುತ್ತೇನೆ. ನಿನ್ನ ಅಗತ್ಯವಿದ್ದಾಗ ನಿನ್ನನ್ನು ಕರೆಯುತ್ತೇನೆ. ನನ್ನ ಕೂಗಿಗೆ ನಿನ್ನ ಕರ್ಣ ಸದಾ ತೆರೆದಿರಲಿ ಕನ್ನಯ್ಯ. ಆಗಲಿ ಪರಮಾತ್ಮ, ಮಹಾಪ್ರಸಾದ. ನಿನಗೆ ಮಂಗಳವಾಗಲಿ ಕನ್ನಯ್ಯ. ಬಂದ ನೋಡು ಮಾದೇವ.
ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು ನೋಡು ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು ಬೆಡ್ದಯ್ಯ ಅಮ್ಮ ಅಮ್ಮ ಇದ್ಯಾನ ಒಟ್ಟು ಬೇರೆ ಶಾನೆ ನೋಯ್ತೈತೆ ಬೆಡ್ದಯ್ಯ ಅಮ್ಮ ನಾ ಈಗ ಯಾನ ಮಾಡಲಿ ಒಡಿಯ ಬೇರೆ ಹಟ್ಟಿನಾಗಿಲ್ಲ ಒಡಿಯ ಒಡಿಯ ಅಮ್ಮ ಒಡಿಯ 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 ಹೊಟ್ಟೆ ಬೇರೆ ನೋಯ್ತೈತೆ ನಯನ ಮಾಡ್ಲಿ ಅಮ್ಮ ಒಡಿಯ ಬೆಡ್ದಯ್ಯ ನಾ ಏನ್ ಮಾಡ್ಲಿ ಒಡಿಯ ಏನೇ ಬಂದ್ಬಿಡಿ ನನ್ನ ಕೈಲಾಗೆ ನೋವನ್ನ ತಡಿಯಕ್ಕಾಯ್ತಿಲ್ಲ ಅಮ್ಮ ಒಡಿಯ ನೋವು ಬೇರೆ ಮಿತಿ ಮೀರ್ತೈತೆ ಒಡಿಯ ಹೋದವ್ರು ಇನ್ನೂ ಬರಲೇ ಇಲ್ಲ ನಾ ಈಗೇನ್ ಮಾಡ್ಲಿ ಅಮ್ಮ ಗಂಡಲಿ ಒಡಿಯ ಹಿಂಡಲಿ ಸರ್ದಾರ ನಾನು ಒಡಿಯ ಇಲ್ದಿದ್ದ ಸಮಯ ಇದು ನನ್ನ ಗಂಡ ಹತ್ರ ತರಬೇಡ ತಂದೆ ಅಮ್ಮ ಒಡಿಯ ಕಂದ ಸಂಕವ್ವ, ನಾ ಕೊಟ್ಟ ಭಾಗ್ಯ ಹೊಟ್ಟೆಯೊಳಗೆ ಕಟ್ಟೆಯಾಗಿ ಈಗ ಆ ಕಟ್ಟೆಯೊಡೆದು ಜಗಕ್ಕೆ ಬಟ್ಟ ಬಯಲಾಗುವ ಸಮಯ ಬಂದಿದೆ. ನಿನ್ನವರ ಜೊತೆ ಒಡನಾಟದಲ್ಲಿದ್ದ ನಿನ್ನನ್ನು ಮತ್ತೆ ಈ ದಟ್ಟ ಅಡವಿಗೆ ಕರೆದು ದಿಕ್ಕಿಲ್ಲದ ತಬ್ಬಲಿ ಮಾಡಿದೆ ಎಂದು ತಿಳಿದುಕೊಳ್ಳಬೇಡ ತಾಯಿ. ಬೆಚ್ಚಬೇಡ, ಬೆದರಬೇಡ. ನಿನ್ನ ಬೆಂಗಾವಲಾಗಿ ನಾನಿರುತ್ತೇನೆ ಸಂಕಮ್ಮ, ನೀನು ಹೆದರಬೇಡ. ತಂಗಿ ಮೂಕಳ್ಳಿ ಮಾರಮ್ಮ, ಶರಣು ಶರಣಾರ್ಥಿ ತಂದೆ. ಬುದ್ಧಿ ನಿದ್ದೆ ಇಲ್ಲದ ಈ ಹೊತ್ನಲ್ಲಿ ನಿಮ್ ಸದ್ದು ಕೇಳಿ ಎದ್ನೋ ಬಿದ್ನೋ ಅಂತ ಓಡೋಡ್ ಬಂದೆ. ಸುದ್ದಿ ಏನೆಂಬುದನ್ನು ಅರುಹು ತಂದೆ. ಸುತ್ತಲ ನಾಡಿನ ಸುದ್ದಿ ಹೊತ್ತು ತರುತ್ತಿದ್ದವಳು ನೀನು. ಈಗ ನನ್ನನ್ನೇ ಸುದ್ದಿ ಕೇಳುತ್ತಿರುವೆಯಾ? ಇಷ್ಟು ದಿನ ಸಂಕವ್ವಳ ಯೋಗಕ್ಷೇಮದಲ್ಲಿ ಸದಾ ಅವಳ ಕೂಗಿಗೆ ಸುದ್ದಿಯಾಗುತ್ತಿದ್ದ ನೀನು ಇಂದೇಕೆ ಮರೆತೆ ತಾಯಿ? ಸಂಕವ್ವನ ಕೂಗೆ ಯಾಕೆ ಪರಮಾತ್ಮ? ನಿನ್ನೊಲುಮೆಯ ಫಲದಿಂದ ಆಕೆಯ ಬಾಳು ನಂದಗೋಕುಲವಾಗಿದೆ. ತನ್ನವರ ಒಳಗೂಡಿ ಊರಿಗೆ ಹಿರಿಮೆಯಾಗಿ ಅವಳ ಬಾಳಿಗೊಂದು ಅರ್ಥ ದೊರೆತಿದೆ ಅಲ್ಲವೇ ಪರಮಾತ್ಮ? ಅದಕ್ಕೆ ನಿಶ್ಚಿಂತೆಯಿಂದ ಇದ್ದೆ. ಈಗ ಮತ್ತೇನು ಸುದ್ದಿ ಪರಮಾತ್ಮ? ಅದು ಹಾಗಲ್ಲ ತಾಯಿ. ಸುಖವೆಂಬುದು ಮಾನವನಿಗೆ ನಿಶ್ಚಲ ನಿರಂತರವಲ್ಲ.
ಹಾಗೆಂದ ಮಾತ್ರಕ್ಕೆ ದುಃಖವು ಶಾಶ್ವತವಲ್ಲ. ನಿನಗೆ ನಾನು ಅಂದೇ ಹೇಳಿರಲಿಲ್ಲವೇ ತಾಯಿ, ಕಾಲ ಬಂದಾಗ ಮತ್ತೆ ನಿನ್ನನ್ನು ಕಳಿಸುತ್ತೇನೆಂದು. ಈಗ ಆ ಕಾಲ ಬಂದಿದೆ ತಾಯಿ. ಕಾಲಾತೀತನಾದ ನಿನ್ನ ಆದೇಶಕ್ಕಾಗಿಯೇ ಕಾಯುತ್ತಿರುತ್ತೇನೆ. ನನ್ನ ಕಾಯಕವೇನೆಂಬುದನ್ನು ಹೇಳು ಪರಮಾತ್ಮ. ಸಂಕಮ್ಮ ಈಗ ನಾ ಕೊಟ್ಟ ಭಾಗ್ಯದ ಅರಮನೆಯಲ್ಲಿದ್ದಾಳೆ. 9 ತಿಂಗಳು ತುಂಬಿದ ನನ್ನ ಕಂದನಿಗೆ ಪ್ರಸವದ ಬೇನೆ ಹತ್ತಿದೆ. ಅಯ್ಯಯ್ಯೋ, ಹೌದೇ ಪರಮಾತ್ಮ? ಈಗ ಏನು ಗತಿ? ಸಂಕವ್ವ ಮೊದಲೇ ಒಂಟಿ ಜೀವ. ಪಾಪ ಆ ನೀಲೇಗೌಡ ಏನು ಅರಿಯದ ಹುಂಬ. ಅವಳನ್ನು ಸತ್ಕರಿಸಿ ಉಪಚರಿಸುವುದು ಅವನಿಂದ ಸಾಧ್ಯವೇ? ಈಗ ಅವಳಿಗೆ ಯಾರು ಗತಿ ದೇವ? ಯಾರು ಗತಿ ಎಂದರೆ ನೀನೇ ಗತಿ ತಾಯಿ. ಅವಳ ತಾಯಿಯ ಬದಲಾಗಿ ನೀನೇ ಅವಳ ತಾಯಿಯಲ್ಲವೇ? ಆ ಸಂಕವ್ವ ಮತ್ತು ನೀಲೇಗೌಡರ ಬಾಳಿಗೆ ನೀನೇ ಕೊಂಡಿ ಕೊರವಂಜಿಯಾಗಿ ಅವರ ಬಾಳನ್ನು ಬೆಳಗಿಸಿದೆ. ನೆರೆಹೊರೆಯವರು ಜರಿದಾಗ ಸಾಂತ್ವನ ಹೇಳಿದವಳು ನೀನಲ್ಲವೇ ತಾಯಿ? ಜೀವ ಕಳೆದುಕೊಳ್ಳಲು ಹೊರಟವಳ ಜೀವ ಉಳಿಸಿದವಳು ನೀನಲ್ಲವೇ? ಅವಳ ಪ್ರತಿ ನೋವಿಗೂ ಕಿವಿಯಾಗಿ ಸುದ್ದಿ ಮುಟ್ಟಿಸಿ ಅವಳ ಕಷ್ಟಗಳನ್ನೆಲ್ಲ ಕಳೆದೆ. ಈಗಲೂ ನಿನ್ನ ಅಗತ್ಯವಿದೆ ತಾಯಿ. ಸಂಕವ್ವಳ ಹೆರಿಗೆ ಮಾಡಿಸುವ ಹೊಣೆ ನಿನ್ನದು. ಆಗಬಹುದು ಪರಮಾತ್ಮ. ನಿನ್ನೀ ಲೋಕನಾಟಕದಲ್ಲಿ ಕಡೇ ಬಾಗಿಲ ಕ್ಷೇತ್ರ ಪಾಲಕಿಯಾಗಿದ್ದ ನನಗೆ ಕೊರವಂಜಿಯಾಗಿ ಶುಭ ನುಡಿಯುವ ಅವಕಾಶ ಕೊಟ್ಟೆ. ತಾಯಿ ಇಲ್ಲದ ತಬ್ಬಲಿಗೆ ತಾಯಿಯಾಗಿ ಸಂತೈಸುವ ಅವಕಾಶವೂ ಕೊಟ್ಟೆ. ಕಳೆದು ಹೋಗುತ್ತಿದ್ದ ಜೀವ ಉಳಿಸುವ ಭಾಗ್ಯವನ್ನೂ ಕೊಟ್ಟೆ. ಸಾಂತ್ವನ ಹೇಳುವ ಸ್ನೇಹಿತೆಯ ಅವಕಾಶವೂ ಕೊಟ್ಟೆ. ಈಗ ಹೆರಿಗೆ ಮಾಡಿಸುವ ಸೂಲಗಿತ್ತಿಯಾಗುವ ಸುಸಂದರ್ಭವನ್ನೂ ಕೊಡುತ್ತಿದ್ದೀಯ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಹೌದು ತಾಯಿ, ಸೂಲಗಿತ್ತಿಯ ಕಾರ್ಯ ಜಗತ್ತಿನಲ್ಲಿಯೇ ಪುಣ್ಯ ಪ್ರಧಾನವಾದದ್ದು. ಮಕ್ಕಳಿಗೆ ಜನ್ಮ ಕೊಡುವ ಹೆಣ್ಣು ತಾಯಿಯಾಗುವ ಸಂದರ್ಭ ಒಂದು ಕಡೆಯಾದರೆ ಇನ್ನೊಂದು ಕಡೆ ಆಕೆಗೆ ಅದು ಪುನರ್ಜನ್ಮವಾಗಿರುತ್ತದೆ. ಆ ಪುನರ್ಜನ್ಮದಲ್ಲಿ ಕೊಂಚವೂ ಅಡೆತಡೆಯಾಗದೆ ಎಚ್ಚರಿಕೆ ವಹಿಸುವ ಜವಾಬ್ದಾರಿ ಸೂಲಗಿತ್ತಿಯದ್ದು. ಆ ಪುಣ್ಯ ಕಾರ್ಯದಲ್ಲಿ ನೀನು ಭಾಗಿಯಾಗಿ ಈ ಲೋಕದ ಜನರಿಗೆ ಸೂಲಗಿತ್ತಿಯರ ಮಹತ್ ಕಾರ್ಯವನ್ನು ಸಾರಿಬಾ ತಾಯಿ. ಆಗಲಿ ತಂದೆ. ನೀನಿತ್ತ ಕಾಯಕದಲ್ಲಿ ಅನುಸರಿಸಬೇಕಾದ ನೀತಿ ನಿಯಮಗಳನ್ನು ಅನುಗ್ರಹಿಸಿದರೆ ಅನುಸರಿಸಲು ನಾನು ಸಿದ್ಧಳಿದ್ದೇನೆ. ಮಾರವ್ವ, ಅದನ್ನು ನಾನು ಈಗ ಹೇಳುವುದಿಲ್ಲ. ಕಾಲ ಕಾಲಕ್ಕೆ ನಾನೇ ನಿನಗೆ ತಿಳಿಸುತ್ತೇನೆ. ಮೊದಲು ಈಗ ಹೋಗಿ ಆತಂಕದಲ್ಲಿರುವ ಆ ನನ್ನ ಭಕ್ತೆಗೆ ಸಾಂತ್ವನದ ನುಡಿಗಳನ್ನು ನುಡಿದು ಸಂತೈಸು ಮಾರಮ್ಮ. ಮುಂದಿನದ್ದನ್ನು ಏನು ಮಾಡಬೇಕೆಂದು ಆಮೇಲೆ ಹೇಳುತ್ತೇನೆ. ಆಗಲಿ ಪರಮಾತ್ಮ, ನಿನ್ನಿಚ್ಛೆಯಂತೆ ಆಗಲಿ. ನಾನಿನ್ನು ಹೊರಡುತ್ತೇನೆ.